ಎಕ್ಸ್ಪೆಕ್ಟೇಷನ್ ಅನ್ನ ಖಂಡಿತವಾಗಿ ಟ್ರೈಲರ್ ಮೂಡಿಸ್ತಾ ಇದೆ. ನಿಮ್ಮ ಮಾತು ಪ್ಲೀಸ್. ಇಷ್ಟ ಆಯ್ತಾ? ತುಂಬಾನೇ ಇಷ್ಟ ಆಯ್ತು. ಸೂಪರ್, ಸಾಕಾಗಿದೆ. ಥ್ಯಾಂಕ್ ಯು. ಸೊ ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ವೆಲ್ಕಮ್ ಆ್ಯಂಡ್ ಈ ಕಂಟಿನ್ಯೂಸ್ ಸಪೋರ್ಟಿಗೆ ಧನ್ಯವಾದಗಳು. ಬಿಕಾಸ್ ಅವ್ರು ಹೇಳ್ದಂಗೆ ಒಂದು ಅಯ್ಯನ ಮನೆ ಶುರು ಮಾಡಿದಾಗ ಮೊದಲನೇ ಹೆಜ್ಜೆ ಕನ್ನಡದಲ್ಲಿ ಒಂದು ಫಸ್ಟ್ ಲೈನ್, ಒಂದು ದೊಡ್ಡ ಕಂಪನಿ ಕನ್ನಡಕ್ಕೆ ಕಾಲಿಡಬೇಕು, ಕರ್ನಾಟಕ ಕಾಲಿಡಬೇಕು ಅಂತ ಹೇಗಿರಬೇಕು ಅನ್ನೋದೊಂದು ವಿಚಾರ ಆಯಿತು. ಸೊ ಅಲ್ಲಿಂದ ಶೋಧ ನೋಡಿದ್ರೆ ಇನ್ನೂ ಚೂರು ದೊಡ್ಡದಾಗಿ ಕಾಣಿಸುತ್ತೆ. ಇದು ನೋಡಿದಾಗ ರಂಗಣ್ಣ ರಘು ಸರ್ ಒಂದು ವಿಡಿಯೋ ಹೇಳಿದ್ರು, ಇದು ಅದಕ್ಕಿಂತ ಚೆನ್ನಾಗಿದೆ. ಸೊ ಹೀಗೆ ನಮ್ಮ ಕಲಿಕೆಯಲ್ಲೂ ಕೂಡ, ನಮ್ಮ ಜರ್ನಿಯಲ್ಲೂ ಕೂಡ ನಾವು ಕಲಿತಿದ್ದೀವಿ. ಸೊ ಈ ವರ್ಷ ಜನಗಳಿಗೆ ದೀಪಕ್ ಸರ್ ಹೇಳಿದಾಗೆ ಸಾಕಷ್ಟು ಜಾಬ್ಗಳನ್ನ ಪ್ರಾಮಿಸ್ ಮಾಡಬೇಕು ಅನ್ನೋಂಥದ್ದು. ಸೊ ಒಂದೊಂದು ಮಟ್ಟಿಗೆ ಅದನ್ನು ದೊಡ್ಡದು ಮಾಡ್ತಾ ಹೋಗ್ತಾ ಇದ್ವಿ. ಸೊ ಇದು ಇವತ್ತಿನ ಮಟ್ಟಿಗೆ ಕನ್ನಡದಲ್ಲಿ ಅತಿ ದೊಡ್ಡ OTT ಶೋ, ದಟ್ಸ್ ಮಾರಿಗಲ್ಲು. ಮೊದಲನೇದಾಗಿ ಅಶ್ವಿನಿ ಮೇಡಮ್ಗೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಅಪ್ಪು ಸರ್ ಜೊತೆಗೆ ಸುಮಾರು ಸಲ ಅವ್ರನ್ನ ಭೇಟಿ ಮಾಡಿದಾಗ ವೆಬ್ ಸೀರೀಸ್ ಬಗ್ಗೆ, ಬಿಕಾಸ್ ನಾನು ಹೊರಗಡೆ ಒಂದು ವೆಬ್ ಸೀರೀಸ್ ಮಾಡಿದಾಗ ಮನೆಗೆ ಕರೆದು ಎಂಟೈರ್ ಟೀಮ್ನ ಸಕ್ಕತ್ತಾಗಿ ಮಾಡಿದ್ದೀರಾ ಅಂತ ಹೇಳಿ ಎನ್ಕರೇಜ್ ಮಾಡಿದ್ರು. ಆಮೇಲೆ ಸುಮಾರು ಸರಿ ಹೇಳಿದ್ರು ವೆಬ್ ಸೀರೀಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಕನ್ನಡದಲ್ಲಿ ಅಂತ. ಇದೇ ಹೋಟೆಲ್ನಲ್ಲಿ ಮೀಟಿಂಗ್ ಆಗಿತ್ತು. ಆ್ಯಂಡ್ ಮೊದಲನೇ ಮೀಟಿಂಗ್ನಲ್ಲೇ ಹೇಳಿದ ತಕ್ಷಣ ಮ್ಯಾಮ್ ಇಲ್ಲ ವಿ ಆರ್ ಡೂಯಿಂಗ್ ದಿಸ್ ಅಂತ ಹೇಳಿ, ಆ್ಯಂಡ್ ಇಷ್ಟು ದೊಡ್ಡ ಪ್ರೊಡಕ್ಷನ್. ಆ್ಯಂಡ್ ಇದು ನಾವು ಶೂಟ್ ಮಾಡಿದ ಡ್ಯೂರೇಷನ್ ನೀವು ನೋಡಿದ್ರೆ ಅಕ್ಟೋಬರ್ 6ನೇ ತಾರೀಕಿಗೆ ನಮ್ಮ ಶೂಟಿಂಗ್ ಮುಗ್ತಿತ್ತು. ಈಗ ಅಕ್ಟೋಬರ್ 31ಕ್ಕೆ ನಾವು ಆಲ್ರೆಡಿ ರಿಲೀಸ್ ಮಾಡ್ತಿದ್ದೀವಿ. ಇಷ್ಟು ಕಡಿಮೆ ಸಮಯದಲ್ಲಿ ಇದನ್ನು ಪುಲ್ ಆಫ್ ಮಾಡ್ಲಿಕ್ಕೆ ಸಾಧ್ಯ ಆಗಿದ್ದು ಬಿಕಾಸ್ ಆಫ್ ದ ಟೀಮ್. ಪ್ರತಿಯೊಬ್ಬರು ಆ್ಯಕ್ಟ್ರು, ಪ್ರತಿಯೊಬ್ಬರು ಟೆಕ್ನಿಷಿಯನ್, ಪ್ರತಿಯೊಬ್ಬರು ಇದಕ್ಕೆ ಕೈ ಜೋಡಿಸಿರೋದ್ರಿಂದಾನೇ ಇದು ಇವತ್ತಿಗೆ ಈ ಮಟ್ಟದಲ್ಲಿ ದೊಡ್ಡದಾಗಿ ಕಾಣಿಸ್ತಾ ಇದೆ. ಮೊದಲನೇದಾಗಿ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಭದ್ರಕೋಟೆ ಕಟ್ಟಬೇಕಾದ್ರೆ ಪ್ರತಿ ಕಲ್ಲು ಇಂಪಾರ್ಟೆಂಟ್ ಅಂತಾರಲ್ಲ, ಹಾಗೆ ಅಂದರೆ ಒಂದು OTT ಕಾಂಟೆಂಟ್ ಅದೇನೋ ದೊಡ್ಡದಾಗಿ ನಾವು ಯೋಚನೆ ಮಾಡಬಹುದು. ಬಟ್ ಒಂದು ಪ್ರೊಡಕ್ಷನ್ ಹೌಸ್ ಸಪೋರ್ಟ್ ಇಲ್ದಿರಾ, ನಮ್ಮ ಟೆಕ್ನಿಷಿಯನ್ ಸಪೋರ್ಟ್ ಇಲ್ದಿರಾ, ಆ್ಯಕ್ಟರ್ಗಳ ಸಪೋರ್ಟ್ ಇಲ್ದಿರಾ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ನಿಮ್ಮ ಮೀಡಿಯಾದ ಸಪೋರ್ಟ್ಗಳನ್ನು ತುಂಬ ಇಂಪಾರ್ಟೆಂಟ್ ಇದೆ ಇದರಲ್ಲಿ. ಎಲ್ಲರೂ ಸೇರಿ ಈ ಜನರೇಷನ್ಗೆ ಮಾತ್ರ ಅಲ್ಲ, ಮುಂದಿನ ಜನರೇಷನ್ಗೂ ಯಾವುದೇ ದೇಶದಲ್ಲಿ ಕೂತು ಇವತ್ತು ಬೇಟರ್ ಬಗ್ಗೆ ನೋಡುವಂಥ ಒಂದು ಚಾನ್ಸ್ ಇವತ್ತು OTT ನಮಗೆ. ಸೊ ಸಿರ್ಸಿಯ ಕಲ್ಚರ್ ಪ್ರತಿಯೊಬ್ಬರು ಹಂಚಬೇಕು ಅನ್ನೋಂಥದ್ದು, ಪ್ರತಿಯೊಬ್ಬರು ತೋರಿಸ್ಬೇಕು ಅನ್ನೋದೊಂದು ಆಸೆ. ಸೊ ಮೇಡಮ್ ಹೇಳಿದಂಗೆ ಇದೊಂದು 7 ಲ್ಯಾಂಗ್ವೇಜಸ್ನಲ್ಲಿ ಬರ್ತಿದೆ, ಮೊದಲನೇದಾಗಿ ಕನ್ನಡದಲ್ಲಿ ಬರುತ್ತೆ. ಸೊ ಹಾಗೆ ಪ್ರತಿ ಲ್ಯಾಂಗ್ವೇಜ್ನಲ್ಲೂ ಡಬ್ ಆಗ್ತಿದೆ. ಆ್ಯಂಡ್ ನಮ್ಮ ಕಲ್ಚರ್ನ ಎಲ್ಲರಿಗೂ ತೋರಿಸ್ಲಿಕ್ಕೆ ನಮಗೊಂದು ಹೆಮ್ಮೆ ಇದೆ. ಆ್ಯಂಡ್ ಇದ್ರ ಜೊತೆಗೆ ನನಗೆ ತುಂಬ ಪರ್ಸನಲಾಗಿ ಖುಷಿಯಾಗಿದ್ದು, ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡ್ತಾ ಬೆಳೆದಿರುವಂಥದ್ದು ರಂಗಣ್ಣ ರಘು ಸರ್. ಸರ್ ಹಾಗೆಯೇ ಗೋಪಾಲಕೃಷ್ಣ ದೇಶಪಾಂಡೆ ಅವರು ತುಂಬ ಆತ್ಮೀಯವಾಗಿ, ಅಂದರೆ ಇಷ್ಟು ದೊಡ್ಡ ಸೀನಿಯರ್ಸು ನಮಗೆ ಕೊಟ್ಟಂಥ ಡೇಟ್ಸ್, ಅದರಲ್ಲಿ ಡೆಫಿನೆಟ್ ಆಗಿ ನಮಗೊಂದು ಮಧ್ಯೆ ಒಂದು ಸಣ್ಣ ಮಳೆ ಗಿಳೆ ಬಂದಾಗ ಸರ್ ಇಲ್ಲ ಮಾಡ್ತಾ ಇದ್ದೀರಾ, ಚೆನ್ನಾಗಿ ಮಾಡ್ತಾ ಇರೋ ಅಂತ ಹೇಳಿ ಸಪೋರ್ಟ್ ಮಾಡಿದ್ದು ಇವತ್ತಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ನಮಗೆ ಸಹಾಯ ಆಗಿದೆ. ಸರ್ ಆನ್ ಟೈಮ್ ನಮಗೆ ಶೋ ಬರಲಿಕ್ಕೆ ಅದು ಸಹಾಯ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟಿಗೆ. ಆ್ಯಂಡ್ ನಮ್ಮ ಕಡೆಯಿಂದ, ನಮ್ಮ ಝೀ ಕಡೆಯಿಂದ ಒಂದು ಸಣ್ಣದಾಗಿ ನಿಮಗೆ ವೆಲ್ಕಮ್ ಮಾಡಬೇಕು ಅಂತ ಇಚ್ಛಿಸ್ತೀವಿ. ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರ. ಎಕ್ಸೈಟ್ಮೆಂಟಲ್ಲಿ ಏನು ಮಾತಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ. ಮಾತಾಡಲೇಬೇಕಲ್ಲ, ಮಾತಾಡುವ. ಮೊದಲನೇದಾಗಿ ಝೀ ವಾಹಿನಿಗೆ ಹಾಗೂ PRK ಪ್ರೊಡಕ್ಷನ್ ಸಂಸ್ಥೆಗೆ ಧನ್ಯವಾದ ಅವಕಾಶ ಕೊಟ್ಟಿದ್ದಕ್ಕೆ. ಹಾಗೆ ನಮ್ಮ ಚಿತ್ರತಂಡದ ಪ್ರತಿಯೊಬ್ಬರು, ಅಂದರೆ ನಟರಿರ್ಬೋದು, ತಂತ್ರಜ್ಞರಿರ್ಬೋದು, ಎಲ್ಲರ ಸಹಕಾರದಿಂದ ಆಗಿರುವಂಥದ್ದು. ಸೊ ಹಾಗಾಗಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ತಿಳಿಸ್ತೀನಿ. ಆ್ಯಂಡ್ ಮಲೆನಾಡು ಸಿರ್ಸಿ, ಸೊ ಅಲ್ಲಿನ ಜನತೆ, ಸ್ಪೆಷಲಿ ಮಾರಿಗಲ್ಲು ಒಂದು ಶೂಟ್ ಆಗಿರುವಂಥದ್ದು, ಮಿಕ್ಸಲ್ಲಿ ಗೊತ್ತಿಲ್ಲ, ಮಚ್ಚಿಕೆರೆ ಅಂತ ಗ್ರಾಮದಲ್ಲಿ ಶೂಟ್ ಆಗಿರುವಂಥದ್ದು. ಸೊ ಅಲ್ಲಿನ ಜನತೆ, ಸ್ಪೆಷಲಿ ಸಿರ್ಸಿ ಜನತೆಗೆ ಮಚ್ಚಿಕೆರೆಯ ಸುಭಾಷ್ ಇರ್ಬೋದು ಅಥವಾ ಪರಶುರಾಮಣ್ಣ ಅಂತ ಹೇಳಿದ್ರೆ ಅಲ್ಲಿನ ಸಮಸ್ತ ಜನತೆಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕಥೆ ಬಗ್ಗೆ ಜಾಸ್ತಿ ಹೇಳೋ ಅಗತ್ಯ ಇಲ್ಲ, ಯಾಕಂದರೆ ಟ್ರೈಲರಲ್ಲಿ ಆಲ್ಮೋಸ್ಟ್ ಎಲ್ಲ ಹೇಳಿದ್ದೀವಿ. ರಂಗಣ್ಣ ಸರ್, ನಿಮ್ಮ ಖಂಡಿತವಾಗಿಯೂ ನಿಮ್ಮ ಸಹಕಾರಕ್ಕೆ, ಯಾಕೆ ಪಾಪ ಮಳೆ ಬಂದಾಗ ಜಾತ್ರೆ ಇತ್ತು, ಆ ಸಂದರ್ಭದಲ್ಲಿ ಕೂಡ ನಮ್ಗೆ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ಗೋಪಾಲ್ ಸರ್, ಸ್ಪೆಷಲಿ ಪ್ರವೀಣ್ ತೇಜ್ ಇರ್ಬೋದು, ಪ್ರಶಾಂತ್ ಸಿದ್ದಿ ಆ್ಯಂಡ್ ಸೂರಜ್, ನಿನಾದ್ ಕೂಡ, ಹಾಗೆ ಎಲ್ಲ ಕಲಾವಿದರು, ಪ್ರತಿಯೊಬ್ಬ ಕಲಾವಿದರಿಗೂ ತುಂಬ ಥ್ಯಾಂಕ್ಸ್. ಅಷ್ಟೇ, ಇನ್ನು ಹೇಳ್ಬೇಕಾ ಮುಗೀತು. ಮಾಧ್ಯಮದವರ ಪ್ರಶ್ನೆ ಕೇಳಿದ್ರೆ ಸ್ವಾದಿಷ್ಟತೆಯ ಸ್ವಾದ
ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.